ಗಂಗಾವತಿ ತಾಲೂಕು ತಹಶೀಲ್ದಾರ್ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಮಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷ ಪಂಪಣ್ಣ ನಾಯಕ ಮಾತನಾಡಿ, ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ನಡೆದ ಗುಂಡಿನ ದಾಳಿ ಮತ್ತು ಕೃತ್ಯವನ್ನು ಖಂಡಿಸಿ ದೇಶದಲ್ಲಿ ಸಂಪೂರ್ಣವಾಗಿ ಉಗ್ರ ಸಂಘಟನೆಗಳನ್ನು ನಿರ್ನಾಮ ಮಾಡಬೇಕು ಮತ್ತು ಕರ್ನಾಟಕದಲ್ಲಿ ನಾನಾ ದೇಶದಿಂದ ಬಂದ ಅಕ್ರಮ ವಲಸಿಗರ ಹಾಗೂ ವಿಶೇಷವಾಗಿ ಬಾಂಗ್ಲಾದೇಶದ ವಲಸಿಗರ ಸಂಖ್ಯೆ ರಾಜ್ಯದಲ್ಲಿ ಅತಿ ಹೆಚ್ಚು ಇದ್ದು, ಇವರನ್ನು ಗುರುತಿಸಿ ದೇಶ ಮತ್ತು ರಾಜ್ಯದಿಂದ ಗಡೀಪಾರು ಮಾಡುವಂತೆ ಪ್ರತಿಭಟನೆ ಮಾಡಿ ತಹಶೀಲ್ದಾರರ ಮುಖಾಂತರ ಗೃಹ ಮಂತ್ರಿಯವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಹಿಳಾ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಭಾರತಿ ಅಗಳೂರು, ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಈರಮ್ಮ, ಗ್ರಾಮೀಣ ಘಟಕದ ಅಧ್ಯಕ್ಷರಾದ ಮುತ್ತು, ಮಹಿಳಾ ತಾಲೂಕು ಅಧ್ಯಕ್ಷರಾದ ಶ್ರೀಮತಿ ರಾಜೇಶ್ವರಿ, ಮಹಿಳಾ ತಾಲೂಕು ಉಪಾಧ್ಯಕ್ಷರಾದ ಪುಂಡಲೀಕ, ಆಟೋ ಚಾಲಕ ಅಧ್ಯಕ್ಷರಾದ ಭಾಷಾ ಸಂಗಾಪುರ, ಗ್ರಾಮೀಣ ಘಟಕ ಅಧ್ಯಕ್ಷರಾದ ಬಸವರಾಜ ನಾಯಕ, ತಾಲೂಕು ಉಪಾಧ್ಯಕ್ಷರಾದ ವೆಂಕಟೇಶ ಭೋವಿ ಸೇರಿದಂತೆ ಸಂಘಟನೆಯ ಮುಖಂಡರು, ಸದಸ್ಯರು ಭಾಗವಹಿಸಿದರು. ವರದಿ ಶರಣಪ್ಪ, ಗಂಗಾವತಿ. ಜಿಲ್ಲಾಧ್ಯಕ್ಷರ ಪಂಪಣ್ಣ ಅವರ ನೇತೃತ್ವದಲ್ಲಿ ಮನವಿ ಕೊಡ್ತಾ ಇದೆ ತಹಸೀಲ್ದಾರ್ಗೆ. ಈಗ ಹಲವಾರು ಅನೈತಿಕ ಚಟುವಟಿಕೆಗಳು ನಡೀತಾ ಇರೋದ್ರಿಂದ ವೀಸಾಗಳು ಹೊರದೇಶದ ವೀಸಾಗಳು ಮುಗಿದ್ರು ಕೂಡ ಸರ್ಕಾರ ಯಾಕೆ ಗಮನಕ್ಕೆ ತಗೊಂತಾ ಇಲ್ಲ, ಅವ್ರಿಗೆ ಯಾಕೆ ಫೋಕಸ್ ಮಾಡ್ತಾ ಇದೆ, ಅವ್ರಿಗೆ ಯಾಕೆ ಅಷ್ಟೊಂದು ಒತ್ತು ಕೊಡ್ತಾ ಇದೆ ಗೊತ್ತಾಗ್ತಾ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ಇಂಥ ಅನೈತಿಕ ಚಟುವಟಿಕೆಗಳು ನಡೆದಿದೆ. ನಿನ್ನೆ 26 ಮಂದಿ ಉಗ್ರರು ಸತ್ತರು, ಆದ್ರೆ ಅಮಾಯಕರು ತೀರ್ಕೊಂಡ್ರು. ಆದ್ರೆ ಅದಕ್ಕೆ ಏನು ಕಾರಣ ಅನ್ನೋದನ್ನು ಇದಾಗ್ತಾ ಇಲ್ಲ. ಇಂಥ ಘಟನೆಗಳು ಪದೇ ಪದೇ ಮರುಕಳಿಸೋದ್ರಿಂದ ಈಗ ನಮ್ಮ ಜೀವನಕ್ಕೆ ಧಕ್ಕೆ ಆಗೋದ್ರಿಂದ ತುಂಬ ತೊಂದರೆ ಆಗ್ತಾ ಇದೆ. ಹಾಗಾಗಿ ಈ ಮನವಿಗಳನ್ನು ಕೊಡ್ತಾ ಇದೆ. ಇದು ಇದೇ ರೀತಿ ಮುಂದುವರೆದ ಇನ್ನು ಉಗ್ರ ಹೋರಾಟಗಳನ್ನು ಇಡೀ ದೇಶಾದ್ಯಂತ ಅಥವಾ ರಾಜ್ಯಾದ್ಯಂತ ಆಗುತ್ತೆ ಅಂತಂದು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಸುಮಾರು ವರ್ಷಗಳಿಂದ ಕಾಶ್ಮೀರ ಶಾಂತಿವಾಗಿ ನಿಲ್ಲಿಸಿತ್ತು. ಈ ನಿನ್ನೆ ಮಂಗಳವಾರ ಕೆಲವೊಂದು ಲಷ್ಕರ್ ತೊಯ್ಬಾ ಸಂಘಟನೆ ಅಮಾಯಕರ ಮೇಲೆ, ಪ್ರವಾಸಿ ನೋಡ್ತಕ್ಕಂಥ ಬಂದ ಅಮಾಯಕರ ಮೇಲೆ, ಅವರು ಯಾವ ಜಾತಿ ಗೊತ್ತಿಲ್ಲ, ನಾನಾ ಜಾತಿಗಳಾದಾರ, ಹಿಂದೂ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಅವ್ರ ಮೇಲೆ ಗುಂಡಿನ ದಾಳಿ ನಡೆಸ್ಯಾರ. ಲಷ್ಕರ್ ತೊಯ್ಬಾ ಉಗ್ರಗಾಮಿ ಸಂಘಟನೆ ಮತ್ತು ಇನ್ನೂ ಇತರ ಸಂಘಟನೆಗಳು ಮಾನ್ಯ ಕೇಂದ್ರ ಮಂತ್ರಿಗಳಿಗೂ ಮತ್ತು ಪ್ರಧಾನಮಂತ್ರಿಗಳಿಗೂ ಕರ್ನಾಟಕ ರಕ್ಷಣೆ ವೇದಿಕೆ ಮನವಿ ಮಾಡಿಕೊಳ್ತೀವಿ. ನಮ್ಮ ದೇಶದಲ್ಲಿ ಸಂಪೂರ್ಣವಾಗಿ ಉಗ್ರ ಸಂಘಟನೆಗಳು ನಿಷೇಧ ಮಾಡಬೇಕು. ಏನು 26 ಮಂದಿ ಸತ್ತಾರಲ್ಲ, ಅವ್ರ ಮನೆಗೆ ಪರಿಹಾರ ಕೊಟ್ಟು ಅವ್ರ ಕುಟುಂಬಕ್ಕೆ ಮನೆಯಲ್ಲಿ ಒಬ್ಬೊಬ್ಬರಿಗೆ ಸರ್ಕಾರಿ ನೌಕರಿ ಕೊಡಬೇಕು. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ವೀಸಾ ಮುಗಿದು ಬಿಡುತ್ತೆ, ವಲಸಿಗರ ಸಂಖ್ಯೆ ಭಾಳ ಅದಾವ. ಉದಾಹರಣೆ ನಾನು ಮೊನ್ನೆ ನೋಡಿದ ಹಾಗೆ, ಮಾಧ್ಯಮದಲ್ಲಿ ನೋಡಿದ ಹಾಗೆ, ಕೊಪ್ಪಳ ಜಿಲ್ಲೆಯಲ್ಲಿ ಅಷ್ಟೇ ಒಂದು 6,000 to 7,000 ಜನ ಬಾಂಗ್ಲಾ ವಲಸಿಗರ ಸಂಖ್ಯೆ ಹೆಚ್ಚದ. ಇವ್ರ ಉದ್ಯೋಗ ಏನು, ಇವ್ರು ಏನು ಮಾಡ್ಕೊತಾರ ಯಾರಿಗೂ ಗೊತ್ತಿಲ್ಲ. ಪೊಲೀಸ್ ಇಲಾಖೆ ಇದನ್ನು ಪತ್ತೆ ಮಾಡಿ ಯಾರು ವಲಸಿಗರು ಬೇರೆ ದೇಶದಿಂದ ಏನು ವಲಸಿಗರು ಬಂದಾರ ಅವ್ರು ತಡೆಗಟ್ಟಿ ಇಲ್ಲಿ ಮುಂದೆ ಅವ್ರು ಏನು ಯಾವ ಅನಾಹುತ ಮಾಡ್ತಾರೋ ಗೊತ್ತಿಲ್ಲ ಎಲ್ಲ ಅವ್ರ ಸಮಯ ನೋಡಿಕೆ ತಮ್ಮ ಚಟುವಟಿಕೆಗಳು ಪ್ರಾರಂಭ ಮಾಡ್ತಾರೆ. ಅಂಥ ಉಗ್ರಗಾಮಿ ಸಂಘಟನೆ ನಿಷೇಧ ಮಾಡಬೇಕು. ಆಗಲೇ ಬೆಂಗಳೂರು ಮತ್ತು ದೊಡ್ಡ ದೊಡ್ಡ ಒಂದು ನಗರ, ಹುಬ್ಬಳ್ಳಿ ಇರ್ಬೋದು, ಮೈಸೂರು ಇರ್ಬೋದು, ದಾವಣಗೆರೆ ಇಂಥ ಒಂದು ನಗರದಲ್ಲಿ ಕೆಲವೊಂದು ವೀಸಾ ಮುಗಿದು ಇಂಡೋನೇಷಿಯಾ, ಆಫ್ರಿಕಾ, ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ವೀಸಾ ಮುಗಿದು ಬಿಡ್ತು ಇಲ್ಲೇ ಅದಾರ. ಅವ್ರ ಉದ್ಯೋಗ ಏನಪ್ಪ ಅಂದ್ರೆ ಗಾಂಜಾ, ಅಫೀಮ ಮತ್ತು ಇನ್ನಿತರ ಚಟುವಟಿಕೆ ಮಾಡಿಕೇಸಿ ನಮ್ಮ ಭಾರತ ಮತ್ತು ಕರ್ನಾಟಕದ ಯುವ ಪೀಳಿಗೆ ನಾಶ ಮಾಡಬೇಕು. ಈಗಾಗಲೇ ಹಲವಾರು ವರದಿಗಳು ಬಂದವು ಮಾಧ್ಯಮದಲ್ಲಿ. ಇಂಥ ವರದಿ ಬಂದಿರ್ಬಿಡುತ್ತೆ, ಸರ್ಕಾರ ಸುಮ್ಮನೆ ಕುಂತಿದ್ರೆ ನಮಗೆ ನಾಚಿಕೆ ಬರಕತ್ತಿದ್ದು. ದಯವಿಟ್ಟು ಅಂಥ ಒಂದು ವೀಸಾ ಮುಗಿದ ವಿದೇಶಿಗರನ್ನು ಪತ್ತೆ ಹಚ್ಚಿ ಮತ್ತು ಬಾಂಗ್ಲಾ ವಲಸಿಗರನ್ನು ಪತ್ತೆ ಹಚ್ಚಿ ನಮ್ಮ ದೇಶದಿಂದ ಮತ್ತು ನಮ್ಮ ರಾಜ್ಯದಿಂದ ಗಡಿಪಾರು ಮಾಡಿಕೇಸಿ ನಮ್ಮ ಯುವ ಪೀಳಿಗೆಗೆ ರಕ್ಷಣೆ ಕೊಡ್ಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತಿದ್ದೇವೆ. ನಾವು ಬೇರೆ ಬೇರೆ ರಾಜ್ಯದಲ್ಲಿ ಮತ್ತು ಅದರಲ್ಲೂ ಹೆಚ್ಚಾಗಿ ನಮ್ಮ ಕರ್ನಾಟಕದಲ್ಲಿ ಬಾಂಗ್ಲಾ ವಲಸಿಗರ ಸಂಖ್ಯೆ ಹೆಚ್ಚಾಗಿದೆ. ಇವರು ಯಾವ ಟೈಮಿಗೆ ಯಾವ ಅಪಾಯ ಮಾಡ್ತಾರೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ದಯಮಾಡಿ ಈಗಾಗಲೇ ಮೊನ್ನೆ ನಾವು ವರದಿ ನೋಡಿದ ಪ್ರಕಾರ ಒಂದು ಮಾಧ್ಯಮದಲ್ಲಿ ಬಂದಿತ್ತು ವರದಿ. ಏನಪ್ಪ ಅಂದರೆ ಬರೀ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ 4,000 to 7,000 ಜನ ಬಾಂಗ್ಲಾ ವಲಸಿಗರ ಅಂತ ಮಾಹಿತಿ. ಇವ್ರ ಉದ್ದೇಶ ಗೊತ್ತಾ, ಸಮಯ ನೋಡಿ ಕೇಸಿ ಇಲ್ಲಿ ತಮ್ಮ ಚಟುವಟಿಕೆ ಕಾರ್ಯಗಳು ಮಾಡ್ತಾರೆ, ದೇಶದ್ರೋಹಿ ಕೆಲಸ ಮಾಡ್ತಾರೆ. ಅವ್ರಿಗೆ ಪತ್ತೆ ಹಚ್ಚಿ ಅವ್ರಿಗೆ ಗಡಿಪಾರಿ ಮಾಡಿ ಕೇಸಿ ಕಾನೂನಲ್ಲಿ ಶಿಕ್ಷೆ ಒಂದು. ಹಂಗೆ ಬೆಂಗಳೂರು ರಾಜ್ಯದಲ್ಲಿ ಕೆಲವೊಂದು ಆಫ್ರಿಕಾ, ಆಸ್ಟ್ರೇಲಿಯಾ, ಇಂಡೋನೇಷಿಯಾ ಮತ್ತು ಇಟಲಿ ಬೇರೆ ಬೇರೆ ದೇಶಗಳಿಂದ ಬಂದು ಅವರು ವೀಸಾ ಮುಗಿದು ಅಲ್ಲೇ ವಾಸ ಮಾಡಕತ್ತಾರೆ. ಅವ್ರ ಉದ್ಯೋಗ ಏನಪ್ಪ ಅಂದರೆ ಡ್ರಗ್ಸ್, ಅಫೀಮ, ಗಾಂಜಾ ಮಾಡೋದು, ನಮ್ಮ ಯುವ ಪೀಳಿಗೆ ನಾಶ ಮಾಡೋದು. ಅವರಿಗೆ ಪತ್ತೆ ಹಚ್ಚಿ ಅವ್ರ ವೀಸಾಗಳನ್ನು ವಶಪಡಿಸಿಕೊಂಡು ಅವರಿಗೆ ಕಾನೂನಿನಲ್ಲಿ ಉಗ್ರವಾದ ಶಿಕ್ಷೆ ಆಗ್ಬೇಕಂತೇಳಿ ನಮ್ಮ ಕರ್ನಾಟಕ ರಕ್ಷಣೆಯಿಂದ ಒತ್ತಾಯ ಮಾಡ್ತೇವೆ.
ಅದೇ ರೀತಿ ಈ ಸುತ್ತಮುತ್ತ ಇರ್ತಕ್ಕಂಥ ಸ್ಮಾರಕಗಳಲ್ಲಿ ಕೆಲವೊಂದು ಧಕ್ಕೆ ಆಗ್ತಾವ. ಮನೆ ನಡೆತಕ್ಕಂಥ ಒಂದು ಘಟನೆ ಎಲ್ಲ ಮನಗೊಂಡು ಮಾನ್ಯ ತಹಶೀಲ್ದಾರ್ ಮುಖಾಂತರ ಗ್ರಾಮ ಮಂತ್ರಿಗಳು ಮನೆ ಮಾಡಿಕೊಳ್ಕೊಳ್ತೀವಿ. ನಾವು ಬಾಂಗ್ಲಾ ವಲಸಿಗರು ಪತ್ತೆ ಹಚ್ಚಬೇಕು. ಮತ್ತು ಅದೇ ರೀತಿ ಏನು ನಿನ್ನೆ ಕಾಶ್ಮೀರದಲ್ಲಿ ನಡೆದಂಥ ಘಟನೆ 26 ಮಂದಿ ಸಾವಿಗೀಡಾದರ ಅವ್ರಿಗೆ ಮನೆ ಪರಿಹಾರ ಕೊಟ್ಟು ಪ್ರತಿಯೊಂದು ಕುಟುಂಬಕ್ಕೂ ಒಬ್ಬೊಬ್ಬರು ಮನೆಗೆ ಒಂದು ಸರ್ಕಾರಿ ನೌಕರಿ ಕೊಡ್ಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒತ್ತಾಯ ಮಾಡಕತ್ತೀವಿ. ಪ್ರವೀಣ್ ಕುಮಾರ್ ಶೆಟ್ಟಿ ಬಣದವರೇನೋ ಮಾನ್ಯ ಗೃಹ ಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಸದರಿ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಗೃಹ ಮಂತ್ರಿಗಳಿಗೆ ಕಳಿಸಿದ್ದಾರೆ.